ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಬೆಂಚೆಗೇಟ್ ಅನ್ನಂತ ಒಂದು ಗ್ರಾಮದಲ್ಲಿ ಒಂದು ಜಗದಾಂಬ ಅನ್ನಂತ ಒಂದು ಜ್ಯುವೆಲರಿ ಶಾಪ್ ಇದೆ. ಸೊ ಆ ಜ್ಯುವೆಲರಿ ಶಾಪ್ ಅಲ್ಲಿ ಒಬ್ಬ ಹುಡುಗ ಮತ್ತು ಅವರ ಅಜ್ಜಿ ಕೂತಿರ್ತಾರೆ. ಸೊ ಅವರು ಶಾಪಲ್ಲಿ ಇದ್ದಾಗ ಸುಮಾರು 2 ಗಂಟೆ ಸಮಯದಲ್ಲಿ 3 ಜನ ಅಪರಿಚಿತ ವ್ಯಕ್ತಿಗಳು ಶಾಪ್ ಒಳಗೆ ಹೋಗ್ತಾರೆ. ಅವ್ರ ಜೊತೆ ಮಾತಾಡೋಕ್ಕೆ ಪ್ರಯತ್ನ ಮಾಡಿ ಏಕಾಏಕಿ ಈ ಮೆಣಸಿನಕಾಯಿ ಪೌಡರ್, ಚಿಲ್ಲಿ ಪೌಡರ್ ಅನ್ನು ಅವರಿಗೆ ಕಣ್ಣಲ್ಲಿ ಮತ್ತು ಮುಖದಲ್ಲಿ ಹಾಕಿ ಅಲ್ಲಿರುವ ಗೋಲ್ಡ್ ಆರ್ನಮೆಂಟ್ಸ್ ಮತ್ತು ಈ ರೋಲ್ಡ್ ಗೋಲ್ಡ್ ಆರ್ನಮೆಂಟ್ಸ್ ಮತ್ತು ಸಿಲ್ವರ್ ಅದನ್ನು ಕಟ್ಕೊಂಡು ಆಮೇಲೆ ಅವರು ಬಂದಿರುವ ವಾಹನದಲ್ಲಿ ವಾಪಸ್ಸು ಓಡೋಗ್ತಾರೆ. ಈ ಮಾಹಿತಿಯನ್ನು ಅಲ್ಲಿ ಲೋಕಲ್ಸ್ ಸಾರ್ವಜನಿಕರು ಇಮ್ಮಿಡಿಯೇಟ್ ಆಗಿ ನಮಗೆ ಕಲ್ಲಂಬೆಲ್ಲ ಪೊಲೀಸರಿಗೆ ಮಾಹಿತಿ ತಿಳಿಸ್ತಾರೆ. ಆಮೇಲೆ ಅಲ್ಲಿರುವ ಒಬ್ಬ ಸಾರ್ವಜನಿಕ ಟೀಮ್ ಅವ್ರ ಗಾಡಿನ ಹಿಂಬಾಲಿಸ್ತಾರೆ. ನಮಗೆ ಗಾಡಿ ಲೊಕೇಶನ್ ಕೊಡ್ತಾರೆ. ಇಮ್ಮಿಡಿಯೇಟ್ ಆಗಿ ನಮ್ಮ ಕಲ್ಲಂಬೆಲ್ಲ ಸಬ್ ಇನ್ಸ್ಪೆಕ್ಟರ್ ಮತ್ತು ಇನ್ಸ್ಪೆಕ್ಟರ್ ಶಿರಾ ರೂರಲ್ ಶ್ರೀನಿವಾಸ್ ಅವರು, ಕಲ್ಲಂಬೆಲ್ಲ ಸಬ್ ಇನ್ಸ್ಪೆಕ್ಟರ್ ಬೈರೇಗೌಡ ಅವರು ಮತ್ತು ಅವರು ಹಿಂದೆ ಹಿಂಬಾಲಿಸ್ಕೊಂಡು ಹೋಗ್ತಾರೆ. ಅದೇ ಸಮಯದಲ್ಲಿ ಶಿರಾ ನಗರದಲ್ಲಿ ಹಿಂದೂ ಸಮಾಜೋತ್ಸವಕ್ಕೋಸ್ಕರ ನಮ್ಮ DSP ಅವರು, ಶೇಖರ್ ಅವರು ಮತ್ತು ಗೋಪಾಲ್ ಅವರು, ಅಡಿಷನಲ್ SP ಕ್ರೈಮ್ ಅವರು ಊರಲ್ಲಿ ಇದ್ದಿರ್ತಾರೆ, ಶಿರಾ ಟೌನಲ್ಲಿ. ಈ ಮಾಹಿತಿ ಬಂದ ತಕ್ಷಣ ಇವರು ಸಹ ಬೇರೆ ಡೈರೆಕ್ಷನಿಂದ ಹೋಗ್ತಾರೆ ಗಾಡಿ ಇಟ್ಕೊಳ್ಳೋಕ್ಕೆ. ಆವಾಗ ಈ ಬೊಲೆರೋ ಗಾಡಿ ಏನು ಅಕ್ಯೂಸ್ಡ್ಗಳಿದ್ದಾರೆ ಅದರಲ್ಲಿ ಅವರು ತಾವರೆಕೆರೆ ಕಡೆ ಹೋಗ್ತಾರೆ. ಸೊ ಅಲ್ಲಿ ನಾವು ಈಗಾಗಲೇ ಇರುವ ಮಾಹಿತಿಯಿಂದ ತಾವರೆಕೆರೆ ಪೊಲೀಸರಿಂದ ನಾವು ಚೆಕ್ ಪೋಸ್ಟ್ ಹಾಕಿರ್ತೀವಿ, ಎಲ್ಲ ಕಡೆ ಅಲರ್ಟ್ ಮಾಡಿರ್ತೀವಿ ಕಂಟ್ರೋಲ್ ರೂಮ್ಸಿಂದ. ಸೊ ಹಾಗಾಗಿ ಅವರು ಮುಂದಕ್ಕೆ ಹೋಗೋಕ್ಕೆ ಸಾಧ್ಯ ಇರೋದೇ ಕಾರಣದಿಂದ ಅವರು ಸಡನ್ ಆಗಿ ಯೂಟರ್ನ್ ತಗೊಳ್ತಾರೆ. ಯೂಟರ್ನ್ ತಗೊಂಡು ಬೋನಹಳ್ಳಿ ಅಂತ ಒಂದು ಗ್ರಾಮದ ಹತ್ತಿರ ನಮ್ಮ ಅಡಿಷನಲ್ SP ಅವರು ಮತ್ತು DSP ಅವರು ಇರುವಂಥ ಗಾಡಿಗೆ ಮುಖಾಮುಖಿಯಾಗಿ ಬರ್ತಾರೆ. ಆವಾಗ ತ್ರುಟಿಯಲ್ಲಿ ಅವರು ಎಸ್ಕೇಪ್ ಆಗಿ ಒಂದು ನಮ್ಮ ಶಿರಾ ಪಕ್ಕದಲ್ಲಿರುವ ಜಂಗಲ್ನಲ್ಲಿ ಅವರು ಒಳಗೆ ಹೋಗಿ ನುಗ್ತಾರೆ. ಸೊ ಅಲ್ಲಿ ನಮ್ಮವರಿಗೆ ಕಾಂಟ್ಯಾಕ್ಟ್ ಮಿಸ್ ಆಗುತ್ತೆ. ಸೊ ಇಮ್ಮಿಡಿಯೇಟ್ ಆಗಿ ಎಲ್ಲ ಪೊಲೀಸರನ್ನು, ಸುತ್ತಮುತ್ತಿರುವ ಪೊಲೀಸ್ ಸ್ಟೇಷನ್ ಪೊಲೀಸರನ್ನೆಲ್ಲ ಕರೆದುಕೊಂಡು ಮತ್ತು ಮುಖ್ಯವಾಗಿ ನಮ್ಮ ಬೀಟ್ ಮೆಂಬರ್ಸ್ ಏನು ನಮ್ಮ ಪೊಲೀಸ್ ಸ್ಟೇಷನ್ನಿಂದ ಬೀಟ್ ಅಳವಡಿಸಲಾಗಿದೆ, ಆ ಬೀಟಲ್ಲಿರುವ ಪೊಲೀಸರನ್ನು, ಆ ಬೀಟಲ್ಲಿರುವ ಸಾರ್ವಜನಿಕರನ್ನು ಕರೆದುಕೊಂಡು ಬೀಟ್ ಗ್ರೂಪ್ಸ್ ಮೂಲಕ ಎಂಟೈರ್ ಜಂಗಲ್ ಏರಿಯಾವನ್ನು ಕಾರ್ಡನ್ ಮಾಡಲಾಗಿದೆ. ಸೊ ಹಾಗೆ ಕಾರ್ಡನ್ ಮಾಡಿ ಆಮೇಲೆ ನಾವು ನಮ್ಮ ಡ್ರೋನ್ಸ್ ಸಹಿತ ಯೂಸ್ ಮಾಡಲಾಗಿದೆ. ಸೊ ಡ್ರೋನ್ಸನ್ನು ಆರಿಸಿ ಸೊ ಲೊಕೇಶನ್ ಫಸ್ಟ್ ವೆಹಿಕಲ್ ಲೊಕೇಶನ್ ಪತ್ತೆ ಹಚ್ಚಲಾಗಿದೆ. ಅದಾದ ಮೇಲೆ ಅವರು ಅಕ್ಯೂಸ್ಡ್ಗಳು ವೆಹಿಕಲನ್ನು ಲಾಕ್ ಮಾಡಿ ಅಲ್ಲಿ ಜಂಗಲಲ್ಲಿ ಬಿಟ್ಟು ಆ ಜಂಗಲಲ್ಲಿ ಓಡೋಗೋದು ಆಗಿರುತ್ತೆ. ಸೊ ಆಮೇಲೆ ನಮ್ಮ ಬೇರೆ ಬೇರೆ ತಂಡಗಳೆಲ್ಲ ಓಡಾಡುವಾಗ ಒಬ್ಬರೊಬ್ಬರೇ ಇಡೀ ರಾತ್ರಿ ಕೂಂಬಿಂಗ್ ಮಾಡಲಾಗಿ ಸೊ 4 ಜನ ಅಕ್ಯೂಸ್ಡ್ಗಳು, ಒಬ್ಬರು ಡ್ರೈವರು, ಮಿಕ್ಕಿದ 3 ಜನ ಯಾರು ಗಾಡಿ ಗೋಲ್ಡ್ ಶಾಪ್ ಒಳಗಡೆ ನುಗ್ಗಿದ್ದಾರೆ ಅವರು, ಈ 4 ಜನರನ್ನು ಮತ್ತು ಅವರು ಕದ್ದಿರುವ ಪ್ರಾಪರ್ಟಿ ಸಮೇತ, ಬ್ಯಾಗ್ಗಳನ್ನು ಸಮೇತ ನಾವು ಅವ್ರನ್ನು ಹಿಡ್ಕೊಳ್ಳಲಾಗಿದೆ.